ಅಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಹರೀಶ್ ಪೂಂಜರ್ ಅವರು ಕಾಣಿಸ್ಲೇ ಇಲ್ಲ. ಯಾಕೆ ಹರೀಶ್ ಪೂಂಜರೇ? ಬಡವರಿಗೆ ದುಡ್ಡು ಬರುತ್ತೆ ಅಂದರೆ ನಿಮಗೆ ಹೊಟ್ಟೆ ಉರಿನಾ? ಯಾಕೆ ಹರೀಶ್ ಪೂಂಜರೇ? ಬಡವರಿಗೆ ಏನಾದರೂ ಅಭಿವೃದ್ಧಿ ಆಗ್ತಾರೆ ಅಂದರೆ ನಿಮಗೆ ನೋವಾಗುತ್ತಾ? ನನ್ನ ಚುನಾವಣೆಯಲ್ಲಿ ಯಾರು ನನಗೆ ಸಹಾಯವನ್ನು ಮಾಡಲಿಲ್ಲ, ನನಗೆ ಸಹಕಾರವನ್ನು ಮಾಡಲಿಲ್ಲ, ಅವರ ಬಗ್ಗೆ ಖಂಡಿತವಾಗ್ಲೂ ನಾನು ದ್ವೇಷವನ್ನು ಮಾಡಲ್ಲ. ನನಗೆ ಆದ ಅನ್ಯಾಯ, ನನಗೆ ಆದ ಮೋಸ ಪದ್ಮರಾಜ್ಗೆ ನೀವು ಮಾಡಬೇಡಿ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಕುಚ್ಚಂಗಿ ಕೆರೆಯ ತ್ರಿಬಲ್ ಮರ್ಡರ್ ಕೇಸ್, 3 ಮರ್ಡರ್ ಆದಾಗ 3 ಕುಟುಂಬದಲ್ಲಿ ಕಣ್ಣೀರ ಧಾರೆ ಬಂದಾಗ ನೀವು ಎಲ್ಲಿಗೆ ಹೋಗಿದ್ರೆ ಹರೀಶ್ ಪೂಂಜರೇ? ನಿಮ್ಮನ್ನು ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಿಮಗೆ ಏನಾದರೂ ಸಾಕ್ಷಿ ಪ್ರಜ್ಞೆ ಅನ್ನೋದು ನಿಮ್ಮ ಒಳಗಡೆ ಇದ್ದರೆ ದಯಮಾಡಿ ಅವರ ಮನೆಗೆ ನೀವು ಭೇಟಿ ಕೊಡಿ. ಈ ಜಿಲ್ಲೆಯಲ್ಲಿ ಉಳಿದಿರುವಂಥ ಏಕೈಕ ಕೋಮು ಭಾಷಣ ಮಾಡುವಂಥ ಜನಪ್ರತಿನಿಧಿ ಯಾರಾದರೂ ಇದ್ದರೆ ಅದು ಹರೀಶ್ ಪೂಂಜರು. ಇನ್ನು ಹರೀಶ್ ಪೂಂಜರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಗೇಟ್ ಪಾಸ್ ಕೊಡಲ್ಲ. ಅವರ ನಾಯಕರೇ ಗೇಟ್ ಪಾಸ್ ಕೊಟ್ಟು ಸಾಕು ಬಿಡಪ್ಪ ನಿಮ್ಮದು ಕೋಮು ದ್ವೇಷ ಸಾಕು ಅಂತ ಅವರೇ ಗೇಟ್ ಪಾಸ್ ಕೊಡುವಂಥ ದಿನ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋ ವಿಚಾರವನ್ನು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಗೆ ಹೇಳಿ ಶಾಸಕರೇ, ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಲೋಲಾಕ್ಷನ್ ಹತ್ರ ಇಲ್ಲಿ ಕಳಿಸಿ, ಕಾಂಗ್ರೆಸ್ನವರು 15 ದಿನಗಳೊಳಗೆ ಅವನಿಗೆ ಮನೆ ಕಟ್ಟಿಸಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಭಾಳ ಸಮಯ ಆಗಿದೆ. ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಈ ಲೋಕಸಭಾ ಚುನಾವಣೆಯ ಶುರು ಮಾಡುವ ಒಂದು ಭಾಷಣವನ್ನು ನಿಮ್ಮ ಮುಂದೆ ನಾನು ಹೇಳಿದ್ದೇನೆ. ಪ್ರಪ್ರಥಮವಾಗಿ ನಿನ್ನೆ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಮಂಜುನಾಥನ ಮತ್ತು ಅಣ್ಣಪ್ಪನ ಅಪ್ಪಣೆಯನ್ನು ಪಡೆದು ಈ ಧರ್ಮ ಯುದ್ಧದ ರಣಕಹಳೆಯನ್ನು ಬೆಳ್ತಂಗಡಿಯಿಂದ ಊದಿದ್ದಾರೆ ಅನ್ನೋದು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಷ್ಟು ದೊಡ್ಡ ಯುದ್ಧದಲ್ಲಿ ಬೆಳ್ತಂಗಡಿಯಿಂದ ಅವರು ಚಾಲನೆ ಕೊಟ್ಟಿದ್ದಾರೆ. ಆ ಬೆಳ್ತಂಗಡಿಯಲ್ಲಿ ಪದ್ಮರಾಜರವರಿಗೆ ಅತಿ ಹೆಚ್ಚು ಮತವನ್ನು ಕೊಡೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೇದಿಕೆ ಮೇಲಿರುವಂಥ ಜಿಲ್ಲಾಧ್ಯಕ್ಷರೇ, ಉಭಯ ಬ್ಲಾಕ್ನ ಅಧ್ಯಕ್ಷರೇ, ಈ ಚುನಾವಣೆಯನ್ನು 10 ಚುನಾವಣೆಗಳನ್ನು ಎದುರಿಸುವ ಮೂಲಕ ರಾಜ್ಯದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಒಬ್ಬ ಮಾದರಿ ನಾಯಕ ಅನ್ನಿಸ್ಕೊಂಡಿರುವಂಥ ರಮಾನಾಥ್ ರೈರವರ ಹೆಗ್ಗಲಿಗೆ ನಾವು ಹಾಕಿದ್ದೇವೆ. ನನಗೆ ನಂಬಿಕೆ ಇದೆ, ಖಂಡಿತವಾಗಿಯೂ ಈ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಮಾನಾಥ್ ರೈರವರ ನೇತೃತ್ವದಲ್ಲಿ, ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ, ಮಂಜುನಾಥ್ ಭಂಡಾರಿ ಅವರ ನೇತೃತ್ವದಲ್ಲಿ ಒಂದು ಹೊಸ ಬದಲಾವಣೆಯನ್ನು ನಾವು ನೋಡಲಿಕ್ಕಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೇದಿಕೆ ಮೇಲಿರುವಂಥ ಅಭ್ಯರ್ಥಿಗಳಾದಂಥ ಪದ್ಮರಾಜರವರೇ, ವೇದಿಕೆ ಮೇಲಿರುವಂಥ ಎಲ್ಲ ನಾಯಕರೇ, ಇವತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಟಾರ್ಚ್ ಹಾಕಿ ನೋಡಬೇಕು ಅನ್ನೋ ಮಾತು ಕೂಡ ಆಡಿದ್ರು. ಆದರೆ ಆ ಟಾರ್ಚ್ ಎಲ್ಲಿ ಕಳೆದೋಯ್ತೋ ಇವತ್ತು ಗೊತ್ತಿಲ್ಲ. ಯಾಕಂತಂದ್ರೆ ನಮಗೆ ಕೊಡುವಂಥ ಒಂದೊಂದು ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಮಾಡಿ, ಅದು ಎಲ್ಲೇ ಇರಲಿ, ಅದು ಮಂಗಳೂರಿನಲ್ಲಿ ನಡೆದಂಥ ಸಮಾವೇಶ ಇರಲಿ, ಆ ಸಮಾವೇಶಕ್ಕೂ ಕೂಡ ದಾಖಲೆಯ ರೀತಿಯಲ್ಲಿ 60 ಬಸ್ನಲ್ಲಿ ಕಾರ್ಯಕರ್ತರು ಹೋಗಿ ಆ ಸಮಾವೇಶದಲ್ಲಿ ಬೆಳ್ತಂಗಡಿಯ ಶಕ್ತಿಯನ್ನು ನೀವು ತೋರಿಸಿದ್ದಾರೆ. ನಿಮಗೆ ನಾನು ದೊಡ್ಡ ನಮಸ್ಕಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಾದ ನಂತರ 15 ದಿನಗಳಲ್ಲಿ ನಮಗೆ ಗ್ಯಾರಂಟಿಯ ಕಾರ್ಯಕ್ರಮವನ್ನು ಕೊಟ್ಟರು. ಆ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಒಂದು ದಾಖಲೆ, ಬೆಳ್ತಂಗಡಿ ರಾಜಕೀಯ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಕಾರ್ಯಕರ್ತರು ನೀವು ನಿರ್ಮಾಣ ಮಾಡಿದ್ದೀರಿ. 10,000 ಜನ ಮಹಿಳೆಯರನ್ನು ಸೇರಿಸಿ ಇಡೀ ರಾಜ್ಯ ತಿರುಗು ನೋಡುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ನೀವು ಮಾಡಿದ್ದೀರಿ. ನಿಮಗೆ 2 ಕೈ ಜೋಡಿಸಿ ನಿಮಗೆ ನಮಸ್ಕಾರಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದರೆ ಅಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಇಷ್ಟು ಜನರಿಗೆ, ಇವಾಗ ಹರೀಶ್ ಕುಮಾರ್ ಅವರು ಹೇಳಿದ್ರು 58,000 ಕೋಟಿಯಷ್ಟು ಜನರಿಗೆ ದುಡ್ಡು ಬರ್ತಾ ಇದೆ ಅಂತ. ಅಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಹರೀಶ್ ಪೂಂಜರ್ ಅವರು ಕಾಣಿಸ್ಲೇ ಇಲ್ಲ. ಯಾಕೆ ಹರೀಶ್ ಪೂಂಜರೇ? ಬಡವರಿಗೆ ದುಡ್ಡು ಬರುತ್ತೆ ಅಂದರೆ ನಿಮಗೆ ಹೊಟ್ಟೆ ಉರಿನಾ? ಯಾಕೆ ಹರೀಶ್ ಪೂಂಜರೇ? ಬಡವರಿಗೆ ಏನಾದರೂ ಅಭಿವೃದ್ಧಿ ಆಗ್ತಾರೆ ಅಂದರೆ ನಿಮಗೆ ನೋವಾಗುತ್ತಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲಿ ಹೋಗಿದ್ರಿ? ಯಾಕೆ ನಿಮಗೆ ಬಡವರ ಮೇಲೆ ಇಷ್ಟು ದ್ವೇಷ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಪಕ್ಷದ ಎಲ್ಲ ವ್ಯವಸ್ಥೆಗಳನ್ನು ನೀವು ನೋಡ್ತಾ ಇದ್ದೀರಿ. ರಾಜಕೀಯದಲ್ಲಿ ನಾವು ಬೇರೆಯವ್ರಿಗೆ ಹೇಳ್ತೇವೆ ದ್ವೇಷ ಮಾಡಬಾರ್ದು ಅಂತ ನಾವು ಹೇಳ್ತೇನೆ. ನಾನು ಕೂಡ ದ್ವೇಷ ಮಾಡಲಿಕ್ಕೆ ಹೋಗಲ್ಲ. ನನ್ನ ಚುನಾವಣೆಯಲ್ಲಿ ಯಾರು ನನಗೆ
ಸಹಾಯವನ್ನು ಮಾಡಲಿಲ್ಲ, ನನಗೆ ಸಹಕಾರವನ್ನು ಮಾಡಲಿಲ್ಲ, ಅವರ ಬಗ್ಗೆ ಖಂಡಿತವಾಗ್ಲೂ ನಾನು ದ್ವೇಷವನ್ನು ಮಾಡಲ್ಲ. ಎರಡೂ ಕೈ ಜೋಡಿಸಿ ಅವ್ರನ್ನ ಈ ಪಕ್ಷದ ವೇದಿಕೆಗೆ ಬರಮಾಡ್ಕೊಳ್ತೇನೆ. ಎರಡೂ ಕೈ ಜೋಡಿಸಿ ನಮ್ಮ ಪಕ್ಷಕ್ಕೆ ಬರಮಾಡ್ಕೊಳ್ತೇನೆ. ನನಗೆ ಆದ ಅನ್ಯಾಯ, ನನಗೆ ಆದ ಮೋಸ ಪದ್ಮರಾಜ್ಗೆ ನೀವು ಮಾಡಬೇಡಿ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತಂದ್ರೆ ನಿಮ್ಮ ಹೊಟ್ಟೆ ತುಂಬಿರ್ಬೋದು, ನಿಮ್ಮ ಹತ್ರ ವ್ಯವಸ್ಥೆ ಇರ್ಬೋದು, ನಿಮ್ಮ ಹತ್ರ ಎಲ್ಲ ವ್ಯವಸ್ಥೆ ಇರ್ಬೋದು. ಇಲ್ಲಿ ವೇದಿಕೆಯಲ್ಲಿ ಯಾರಿಗೂ ಕೂಡ ಕಡಿಮೆ ಇಲ್ಲ, ಯಾರ ಕುಟುಂಬವೂ ಕೂಡ ಕಾಂಗ್ರೆಸ್ನಿಂದ ಇಲ್ಲಿ ನಡಿಬೇಕಾಗಿಲ್ಲ. ಆದರೆ ಈ ಕಾಂಗ್ರೆಸ್ ಈ ದೇಶದ ಬಡವರಿಗೆ ಅನಿವಾರ್ಯ, ಈ ಕಾಂಗ್ರೆಸ್ ಈ ದೇಶದ ದಲಿತರಿಗೆ ಅನಿವಾರ್ಯ, ಈ ಕಾಂಗ್ರೆಸ್ ಈ ದೇಶದ OBCಗಳಿಗೆ ಅನಿವಾರ್ಯ, ಈ ಕಾಂಗ್ರೆಸ್ ಈ ದೇಶದಲ್ಲಿ ಯಾವ ಕೋಮುಗಲಭೆಯಿಂದ ನರಳುತ್ತಿದ್ದಾರೋ ಅವರಿಗೆ ಈ ಕಾಂಗ್ರೆಸ್ ಅನಿವಾರ್ಯ. ಅವರಿಗೋಸ್ಕರ ಈ ಪಕ್ಷ, ಅವರಿಗೋಸ್ಕರ ಯಾವ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ, ಅವರಿಗೋಸ್ಕರ ಯಾವ ನೋವನ್ನು ನುಂಗ್ಲಿಕ್ಕೆ ಸಿದ್ಧ ಇದ್ದೇನೆ, ಅವರಿಗೋಸ್ಕರ ಯಾವ ದ್ವೇಷವನ್ನು ನಾನು ತಳ್ಳನ ಮಾಡಲಿಕ್ಕೆ ನಾನು ಸಿದ್ಧರಿದ್ದೇನೆ. ಎಲ್ಲರಿಗೂ ಸ್ವಾಗತ. ಯಾರು ಪಕ್ಷ ಬಿಡಬೇಡಿ, ಎಲ್ಲರಿಗೂ ಸ್ವಾಗತ. ಬರುವರು ಎಲ್ಲರನ್ನು ನಾನು ಸ್ವಾಗತ ಮಾಡ್ತೇನೆ. ನೀವು ಕೂಡ, ನಮ್ಮ ಕಾರ್ಯಕರ್ತರು ಕೂಡ ಯಾರೇ ಪಕ್ಷಕ್ಕೆ ಬಂದರೆ ಅವ್ರನ್ನ ಎರಡು ಕೈಯಿಂದ ಸ್ವಾಗತ ಮಾಡಿ ಅಂತ ನಿಮ್ಮಲ್ಲೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ. ಒಂದು 2-3 ದಿನಗಳ ಹಿಂದೆ ಬೆಳ್ತಂಗಡಿಯಲ್ಲಿ ಒಂದು ದುರ್ಘಟನೆಯನ್ನು ಸಂಭವಿಸಿದೆ. ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಕುಚ್ಚಂಗಿ ಕೆರೆಯ ತ್ರಿಬಲ್ ಮರ್ಡರ್ ಕೇಸ್ ಈ ರಾಜ್ಯದ ಯಾವ ಸಾಕ್ಷಿ ಪ್ರಜ್ಞೆಯನ್ನೇ ಇದು ಅಲ್ಲಾಡಿಸಿದೆ. ಅಂಥ ಒಂದು ತ್ರಿಬಲ್ ಮರ್ಡರ್ ಕೇಸ್ ಆದಾಗ ನಮಗೆ ದೂರವಾಣಿ ಕರೆ ಬಂತು. ನಿರಂತರವಾಗಿ ಅವರ ಹತ್ರಲ್ಲಿ ಸಂಪರ್ಕದಲ್ಲಿದ್ದೇವೆ, ಅವರ ಕುಟುಂಬದೊಟ್ಟಿಗೆ ಸಾಂತ್ವನವನ್ನು ಹೇಳಿದ್ದೇವೆ. ನಮ್ಮ ಎಲ್ಲ ನಾಯಕರುಗಳು ಅವರ ಕುಟುಂಬದ ಮನೆ ಬಾಗಿಲಿಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ನಾವು ರಾಜಕೀಯ ಮಾಡಲಿಲ್ಲ. ಹೆಣದ ಮೇಲೆ ಸತ್ತವರ ಮನೆಯಲ್ಲಿ ರಾಜಕೀಯ ಕಾಂಗ್ರೆಸ್ ಯಾವತ್ತಿಗೂ ಮಾಡಲ್ಲ ಅನ್ನೋ ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಆದರೆ ಶಾಸಕರೇ, ಜನರು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಹರೀಶ್ ಪೂಂಜರೆ, ನೀವು ನನ್ನ ಶಾಸಕ ಕೂಡ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ 3 ಮರ್ಡರ್ ಆದಾಗ, 3 ಕುಟುಂಬದಲ್ಲಿ ಕಣ್ಣೀರ ಧಾರೆ ಬಂದಾಗ ನೀವು ಎಲ್ಲಿಗೆ ಹೋಗಿದ್ರೆ ಹರೀಶ್ ಪೂಂಜರೆ? ನಿಮ್ಮನ್ನು ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಿಮಗೆ ಏನಾದರೂ ಸಾಕ್ಷಿ ಪ್ರಜ್ಞೆ ಅನ್ನೋದು ನಿಮ್ಮ ಒಳಗಡೆ ಇದ್ದರೆ ದಯಮಾಡಿ ಅವರ ಮನೆಗೆ ನೀವು ಭೇಟಿ ಕೊಡಿ. ಹೆಣದಲ್ಲಿ ಧರ್ಮವನ್ನು ಹುಡುಕುವ ಕೆಲಸವನ್ನು ಯಾವತ್ತಿಗೂ ಮಾಡಬೇಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಪ್ರತಾಪ್ ಸಿಂಹ ನಾಯಕರು, ನಮಗೆ ನಿಮ್ಮ ಮೇಲೆ ಗೌರವ ಇದೆ ಸ್ವಾಮಿ, ಆದರೆ ನೀವು ಒಳ್ಳೆ ಭಾಷಣ ಮಾಡ್ತೀರಾ. ಯಾವ ವೇದಿಕೆಯಲ್ಲೂ ಬಂದರೂ ನಾನು ನಿಮ್ಮ ಭಾಷಣ ಕೇಳಲಿಕ್ಕೆ ಬರ್ತೀನಿ. ಎಲ್ಲಿ ಸ್ವಾಮಿ ನೀವು? ನಿಮ್ಮ ಭಾಗದಲ್ಲಿ 3 ಹೆಣಗಳು ಬಿದ್ದಿದ್ದೆ, ಯಾಕೆ ಅವರ ಮನೆಗೆ ನೀವು ಹೋಗಲಿಲ್ಲ? ದಯಮಾಡಿ ಇದರಲ್ಲಿ ರಾಜಕೀಯ ಮಾಡಬೇಡಿ, ಅವರ ಮನೆಗೆ ಹೋಗಿ ಸಾಂತ್ವನವನ್ನು ಹೇಳುವ ಕೆಲಸವನ್ನು ನೀವು ಮಾಡಿ ಅನ್ನೋ ವಿಚಾರವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಇಂಥ ಒಂದು ತುಂಬಿದ ಸಭೆಯಲ್ಲಿ, ಇಂಥ ಒಂದು ಕಾರ್ಯಕರ್ತರ ಇವತ್ತು ಹಬ್ಬದ ಈ ಚುನಾವಣಾ ಸಂದರ್ಭದಲ್ಲಿ ನಾನು ಅತ್ಯಂತ ಪ್ರೀತಿ ಮಾಡುವ ನಾಯಕನನ್ನು ನಾನು ಮಿಸ್ ಮಾಡ್ತಾ ಇದ್ದೇನೆ. ವಸಂತ್ ಬಂಗೇರರವರು ಈ ವೇದಿಕೆಯಲ್ಲಿ ಇರಬೇಕಾಗಿತ್ತು. ವಸಂತ್ ಬಂಗೇರರವರು ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ನಾನು ಅವರ ಸಾಧನೆ, ಅವರು ಕೊಟ್ಟಿರುವಂಥ ಸೇವೆ, ಬಡ ಜನರಿಗೆ ಅವರಿದ್ದಂಥ ಪ್ರೀತಿಯನ್ನು ನಾವು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ನಾನೊಂದು ಸವಿನಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲ ದೇವರಲ್ಲಿ ನಂಬಿಕೆ ಇಟ್ಟಂಥವ್ರು, ನೀವೆಲ್ಲ ಆಸ್ತಿಕರು. ನೀವು ಚರ್ಚ್ಗೆ ಹೋಗಿ, ಮಸೀದಿಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ನೀವು ದೈವಸ್ಥಾನಕ್ಕೆ ಹೋಗಿ, ಒಂದು ಬಾರಿ ಪ್ರತಿದಿನ ನಿಮ್ಮ ಆ ಒಂದು ಪೂಜಾ ಕೈಂಕರ್ಯದಲ್ಲಿ ವಸಂತ್ ಬಂಗೇರರವರ ನೆನಪಿನಲ್ಲಿ ಒಂದು ಕೈ ಮುಗಿದು ಆದಷ್ಟು ಬೇಗ ನಮ್ಮ ನಾಯಕರನ್ನ ನಮಗೆ ಹಿಂದಿರುಗಿಸ್ಕೊಡು ದೇವ್ರೆ. ಆದಷ್ಟು ಬೇಗ ಅವರು ಬರಲಿ, ಈ ಚುನಾವಣೆಯಲ್ಲಿ ಅವರು ಭಾಗವಹಿಸಲಿ, ಈ ಚುನಾವಣೆಯಲ್ಲಿ ಪದ್ಮರಾಜ್ಗೆ ಆಶೀರ್ವಾದ ಮಾಡಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ಬಾರಿ ಅವರಿಗೊಂದು ದೇವರಿಗೆ ದೀಪ ಹಚ್ಚಿ ನಾವೆಲ್ಲರೂ ಅವರ ಬಗ್ಗೆ ಒಂದು ಪ್ರಾರ್ಥನೆ ಮಾಡೋಣ. ಅವರಿಗೆ ಆ ಆಸ್ಪತ್ರೆಯಿಂದ ಹೊರಬರುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಯಾರ್ಯಾರು ಈ ದೇಶದಲ್ಲಿ ಕೋಮುದ್ವೇಷ ಮಾಡಿದ್ರು, ಯಾರ್ಯಾರು ಈ ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಿದ್ರು, ಯಾರ್ಯಾರು ಈ ದೇಶದಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀನಿ, ಆ ಧರ್ಮ ಬೇಡ ಈ ಧರ್ಮ ಬೇಡ ಅಂತ ಹೇಳಿದ್ರು, ಅವರೆಲ್ಲರಿಗೂ ಗೇಟ್ ಪಾಸನ್ನು ಕೊಟ್ಟಿದ್ದಾರೆ. ಅಂಥ ಅನಂತಕುಮಾರ್ಗೆ ಗೇಟ್ ಪಾಸ್ ಕೊಟ್ಟರು, ಅಂಥ CT ರವಿಗೆ ಗೇಟ್ ಪಾಸ್ ಕೊಟ್ಟರು, ನಮ್ಮ ಸಂಸದರಾಗಿದ್ದ ನಳಿನ್ ಕುಮಾರ್ ಕಟೀಲ್ರವ್ರಿಗೂ ಗೇಟ್ ಪಾಸ್ ಕೊಟ್ಟರು, ಅಂತ ನಮ್ಮ ಮೈಸೂರಿನ ಶಾಸಕ, ಮೈಸೂರಿನ ಸಂಸದ ಪ್ರತಾಪ್ ಅಂತ ಒಬ್ರು ಇದ್ರು, ಅವ್ರಿಗೂ ಕೂಡ ಗೇಟ್ ಪಾಸ್ ಕೊಟ್ಟರು. ಅವ್ರಿಗೆ ಗೇಟ್ ಪಾಸ್ ಕೊಟ್ಟಿದವರು ಕಾಂಗ್ರೆಸ್ ಅಲ್ಲ, ಅವ್ರಿಗೆ ಗೇಟ್ ಪಾಸ್ ಕೊಟ್ಟಂಥವ್ರು ಇದೇ BJP ಅವರು. ಅವ್ರಿಗೆ ಗೇಟ್ ಪಾಸ್ ಕೊಟ್ಟು ಸಾಕಪ್ಪ ನಿಮ್ಮ ರಾಜಕೀಯ ಅಂತ ಇವತ್ತು ಮನೆಗೆ ಕಳಿಸಿರೋದು ಇದೇ BJP ಅವರು. ಇವತ್ತು ಈ ಜಿಲ್ಲೆಯಲ್ಲಿ ಕೋಮು ದ್ವೇಷ ಮಾಡ್ತಿದ್ದಂಥ, ಕೋಮು ಭಾಷಣ ಮಾಡ್ತಿದ್ದಂಥ ನಳಿನ್ ಕುಮಾರ್ಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ.
ಈ ಜಿಲ್ಲೆಯಲ್ಲಿ ಉಳಿದಿರುವಂಥ ಏಕೈಕ ಕೋಮು ಭಾಷಣ ಮಾಡುವಂಥ ಜನಪ್ರತಿನಿಧಿ ಯಾರಾದರೂ ಇದ್ದರೆ ಅದು ಹರೀಶ್ ಪೂಂಜರು. ಇನ್ನು ಹರೀಶ್ ಪೂಂಜರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಗೇಟ್ ಪಾಸ್ ಕೊಡಲ್ಲ. ಅವರ ನಾಯಕರೇ ಗೇಟ್ ಪಾಸ್ ಕೊಟ್ಟು ಸಾಕು ಬಿಡಪ್ಪ ನಿಮ್ಮದು ಕೋಮು ದ್ವೇಷ ಸಾಕು ಅಂತ ಅವರೇ ಗೇಟ್ ಪಾಸ್ ಕೊಡುವಂಥ ದಿನ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋ ವಿಚಾರವನ್ನು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಾಸಕರು ಕಂಗಾಲಾಗಿದ್ದಾರೆ ಅನ್ನೋ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ಯಾಕಂತಂದರೆ ಬೇರೆ ಬೇರೆ ವಿಚಾರದಲ್ಲಿ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆ ಬೇರೆ ಬೇರೆ ವಿಚಾರಗಳು ಯಾವ ರೀತಿ ಇದೆ ಅಂದರೆ ಕ್ಷುಲ್ಲಕ ಕಾರಣಗಳಿಗೆಲ್ಲ ಅದನ್ನು ದೊಡ್ಡ ರೀತಿಯಲ್ಲಿ ತೋರಿಸಿ ಅಲ್ಲಿ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕಳೆಂಜದ ವಿಚಾರ, ನಮ್ಮ ಕಳೆಂಜದ ಬಂಧುಗಳು ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಒಬ್ಬ ಲೋಲಾಕ್ಷನಿಗೆ ಒಂದು ಮನೆ ಕಟ್ಟಬೇಕು ಅನ್ನೋ ವಿಚಾರವನ್ನು ಆತ ಇಟ್ಟ. ಒಬ್ಬ ಬಡವ. ನಾವು 2 ಬಾರಿ ಶಾಸಕರಾಗಿದ್ದಂಥ ಹರೀಶ್ ಪೂಂಜರ ಹತ್ರ ಹೋಗ್ತಾನೆ. ಒಬ್ಬ 2 ಬಾರಿ ಶಾಸಕರಾಗಿರುವಂಥ ಹರೀಶ್ ಪೂಂಜ ಅಲ್ಲಿ ಮಾಡದೇ ಇದ್ದಿದ್ರೆ ಇನ್ನೊಂದು ಜಾಗದಲ್ಲಿ ಜಾಗ ಕೊಟ್ಟು ಮನೆ ಕಟ್ಟಿ ಅವನು ಸಮೃದ್ಧವಾಗಿ ಮಾಡ್ಬೋದಾಗಿತ್ತು. ನಿಮಗೆ ಹೇಳಿ ಶಾಸಕರೇ, ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಲೋಲಾಕ್ಷನ್ ಹತ್ರ ಇಲ್ಲಿ ಕಳಿಸಿ ಕಾಂಗ್ರೆಸ್ನವರು 15 ದಿನಗಳೊಳಗೆ ಅವನಿಗೆ ಮನೆ ಕಟ್ಟಿಸಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನು ವಿಚಾರ? ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ದೊಡ್ಡ ಗಲಾಟೆಯನ್ನು ಮಾಡಿ ಇಡೀ ಶಾಸಕರು, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಶಾಸಕರು ಅಲ್ಲಿ ಬಂದು ಸರ್ಕಾರಿ ಅಧಿಕಾರಿಗಳನ್ನು ನೂಕುನುಗ್ಲು ಮಾಡಿ ಅಲ್ಲಿ ಅಧಿಕಾರಿಗಳ ಕೈಗೆ ಲಾಠಿಯನ್ನು ಕೊಟ್ಟು ಪೆಟ್ಟು ತಿನ್ನುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ವರದಿ ಬಂದಿದೆ. ವರದಿ 92 ಕುಟುಂಬಗಳಿಗೆ ನೋವಾಗುವಂಥ ವಿಚಾರವನ್ನು ನೀವು ಮಾಡಿದ್ದೀರಿ. ಯಾಕೆ ಬೇಕು ಈ ರಾಜಕೀಯ? ಇವತ್ತು ಈ ವೇದಿಕೆ ಮುಖಾಂತರ ನಾನೊಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ 92 ಕುಟುಂಬಗಳನ್ನು ಯಾವುದೇ ಶಕ್ತಿ ಅವ್ರನ್ನ ಆ ಭೂಮಿಯಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅವರೆಲ್ಲರಿಗೂ ನೆಮ್ಮದಿಯ ಬದುಕನ್ನು ಕೊಡುವಂಥ ಕೆಲಸವನ್ನು, ಆ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೇವೆ ಅನ್ನೋ ವಿಚಾರವನ್ನು ಈ ಮೂಲಕ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು 400 ಕೋಟಿ ಹಗರಣ, ಇವತ್ತು ತಲ್ವಾರ್ ಅನ್ನೋ ಒಂದು ಪ್ರಕರಣ ಎಲ್ಲೋಯ್ತು ಸ್ವಾಮಿ? CID ತನಿಖೆ. ಯಾವುದೋ ತಲ್ವಾರ್ ಪ್ರಕರಣದಲ್ಲಿ ಹಲ್ಲೆ ಆಗಿದೆ, ಯಾರೋ ಒಬ್ಬ ದುಷ್ಕರ್ಮಿ ಬಂದಿದ್ದಾನೆ, ಪಾಕಿಸ್ತಾನದಿಂದ ಜಿಹಾದಿಗಳು ಬಂದಿದ್ದಾರೆ ಅಂತ ಆಯ್ತಲ್ಲ. ಎಲ್ಲೋಯ್ತು ಸ್ವಾಮಿ ನಿಮ್ಮ CID ಹಗರಣ? ಎಲ್ಲೋಯ್ತು CID ತನಿಖೆ? ಯಾಕೆ ಬಾಯಿ ಬಿಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಗ್ಯಾರಂಟಿ ವಿಚಾರ, ನೀವಂತೂ ಬರಲಿಲ್ಲ. ಆದರೆ ಗ್ಯಾರಂಟಿಯ ಕಥೆಯನ್ನು ನೀವು ಮಾಧ್ಯಮದ ಮುಖಾಂತರ ನೀವು ಕೇಳಬೇಕು ಅನ್ನೋ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಗ್ಯಾರಂಟಿ ವಿಚಾರ ಬಂದಾಗ ಏನು ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಭಾಷಣವನ್ನು ಮಾಡಿದ್ರಿ. ಗ್ಯಾರಂಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆರ್ಥಿಕ ವ್ಯವಸ್ಥೆ ಬುಡಮೇಲಾಗುತ್ತೆ, ಆ ಗ್ಯಾರಂಟಿ ಕಾರ್ಡ್ನ ಹರಿದು ಬಿಸಾಕಿ ಅನ್ನೋ ವಿಚಾರವನ್ನು ಹೇಳಿದ್ರು. ಬಂಗೇರವರು ಭಾಷಣ ಮಾಡುವಾಗ ಚುನಾವಣೆಯಲ್ಲಿ ಹೇಳಿದ್ರು, ನಿಕ್ಲೆಗೆ ಏರೆಗಾಣಲ ಗ್ಯಾರಂಟಿ ಬತ್ತಿಜಿಂಡ ಏನನ್ನು ಮಾರ್ಗಡು ಅಂತ ಅಡಿಕೆನಲ್ಲಿ ಯಾನ್ನಿಕ್ಲೆಗೆ ಗ್ಯಾರಂಟಿ ಕೊರ್ಪಾವೆ ಪನ್ಪನ ವಿಚಾರ ಎಲ್ಲ ಬಂಗೇರರು ಪಂದಿತ್ತೇರು. ಇವತ್ತು ಬಂಗೇರಿಗೆ ಅತ್ಯಂತ ಸಂತೋಷ ಆಯಿತು. 5 ಗ್ಯಾರಂಟಿಯನ್ನು ಶರವೇಗದಲ್ಲಿ ಕೊಟ್ಟಿರುವಂಥ ಪಕ್ಷ ಯಾವುದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಗೃಹಲಕ್ಷ್ಮಿ 60,043 ಕುಟುಂಬಗಳು, ಬೆಳ್ತಂಗಡಿ ಅಂಕಿಅಂಶ ಹೇಳ್ತೀನಿ, ನನಗೆ ರಾಜ್ಯ ಜಿಲ್ಲೆದು ಬೇಡ, ಬೆಳ್ತಂಗಡಿ ಅಂಕಿಅಂಶ ಹೇಳ್ತೀನಿ, ಕೇಳಿ ಶಾಸಕರೇ ನೀವು. ಇವತ್ತು ಗೃಹಲಕ್ಷ್ಮಿ 60,043 ಅರ್ಹತೆ ಇರುವ ಕುಟುಂಬಗಳು ಬೆಳ್ತಂಗಡಿಯಲ್ಲಿದೆ. ಇವತ್ತು 55,713 ಕುಟುಂಬಗಳಿಗೆ ಇವತ್ತು 2,000 ರೂಪಾಯಿ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಷ್ಟು ಇದ್ರ ಮೊತ್ತ? 66,85,00,000 ರೂಪಾಯಿಯನ್ನು ಕೇವಲ ಗೃಹಲಕ್ಷ್ಮಿಯಲ್ಲಿ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇವತ್ತು ಅನ್ನಭಾಗ್ಯ, ನಿಮ್ಮ ದಾಸ್ತಾನುಗಳಲ್ಲಿ, ಮೋದಿಯವರ ದಾಸ್ತಾನುಗಳಲ್ಲಿ ಟನ್ಗಟ್ಟಲೆ ಅಕ್ಕಿ ಇದ್ರೂ ಕೂಡ ಅನ್ನಭಾಗ್ಯಕ್ಕೆ ಅಕ್ಕಿ ಕೊಡಿ ಅಂತ ಹೇಳಿದ್ರೆ ಅದು ಹಾಳಾದರೂ ಪರವಾಗಿಲ್ಲ, ನಾವು ಬಡವರಿಗೆ ಕೊಡಲ್ಲ ಅನ್ನೋ ವಿಚಾರವನ್ನು ನೀವು ಹೇಳಿದ್ರಿ. ಆಗ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನೇರ ದುಡ್ಡಿನ ವರ್ಗಾವಣೆ ಮಾಡುವಂಥ ಮುಖಾಂತರ ಇವತ್ತು ಅನ್ನಭಾಗ್ಯವನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿ 1ರಲ್ಲಿ 47,000 ಕುಟುಂಬಗಳಿಗೆ ಅನ್ನಭಾಗ್ಯದ ಫಲಾನುಭವಿಗಳಾಗಿದ್ದಾರೆ ಅನ್ನೋ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವತ್ತು 200 ಯೂನಿಟ್ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಗೃಹ ಜ್ಯೋತಿ ಮುಖಾಂತರ 75,000 ಕುಟುಂಬಕ್ಕೆ ಬೆಳ್ತಂಗಡಿ 1ರಲ್ಲೇ ನಾವು ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ಅನ್ನೋ ವಿಚಾರ ಕೂಡ ನಾನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಯುವ ನಿಧಿಯಲ್ಲಿ 532 ಯುವಕರು ಈಗಾಗಲೇ
3,000 ರೂಪಾಯಿಯನ್ನು ಪಡ್ಕೊಳ್ತಿದ್ದಾರೆ ಬೆಳ್ತಂಗಡಿಯಲ್ಲಿ. ಈ ಶಕ್ತಿ ಯೋಜನೆ ಇಲ್ಲಿ ಮಹಿಳೆಯರನ್ನ ಯಾರನ್ನ ಬೇಕಾದರೂ ಕೇಳಿ, ಶಕ್ತಿ ಯೋಜನೆ ಫಲಾನುಭವಿಗಳು ಇಲ್ಲ ಅಂದರೆ ನಾನು ಏನು ಕೇಳ್ತೀನಿ, ಎಲ್ಲರೂ ಇಲ್ಲಿ ಶಕ್ತಿ ಯೋಜನೆಯ ಫಲಾನುಭವಿಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಒಂದು ಗ್ರಾಮದಲ್ಲಿ 1000 ಮನೆ ಇದ್ದರೆ ಅದರಲ್ಲಿ 900 ಮನೆಗಳು ಈ 5 ಗ್ಯಾರಂಟಿಗಳ ಫಲಾನುಭವಿಗಳು. ಈ 900 ಮನೆಗಳಿಗೆ ಸರಿಸುಮಾರು 5,000 ರೂಪಾಯಿ ಒಂದು ತಿಂಗಳಿಗೆ ಬಂದರೆ ಒಂದು ಗ್ರಾಮಕ್ಕೆ ಈ ಸರ್ಕಾರದಿಂದ 45 ಲಕ್ಷ ರೂಪಾಯಿ ಬರ್ತಾ ಇದೆ. 45 ಲಕ್ಷ ರೂಪಾಯಿ. ಇವತ್ತು ಒಂದು ವರ್ಷಕ್ಕೆ ಒಂದು ಗ್ರಾಮಕ್ಕೆ 5,40,00,000 ರೂಪಾಯಿ ಬರ್ತಾ ಇದೆ. ಯಾವುದೇ ಮಧ್ಯವರ್ತಿ ಇಲ್ಲ, ಯಾವುದೇ ಕಮಿಷನ್ ಇಲ್ಲ, ಯಾವುದೇ GST ಇಲ್ಲ, ಯಾವುದೇ TDS ಇಲ್ಲ, ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ. 5,40,00,000 ರೂಪಾಯಿ ಬೆಳ್ತಂಗಡಿಯ ಜನರಿಗೆ ಒಂದು ಗ್ರಾಮಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ನ ಸಾಧನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ದ್ವೇಷದ ರಾಜಕಾರಣ ಬೇಡ. ಪದ್ಮರಾಜ್ ಹೇಳಿದ್ರು, ಎಲ್ಲರೂ ಹೇಳಿದ್ರು ದ್ವೇಷದ ರಾಜಕಾರಣ ಬೇಡ. ಮೋದಿ ಅಲೆನೂ ಇಲ್ಲ, ಏನೂ ಇಲ್ಲ, ಎಲ್ಲ ಕೊಚ್ಚೋಗಿದೆ. ಇವತ್ತು ಈ ರಾಜ್ಯದಲ್ಲಿ ಯಾವುದಾದ್ರೂ ಅಲೆ ಇದ್ರೆ ಅದು ಗ್ಯಾರಂಟಿ ಅಲೆ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ಯಾವುದಾದ್ರೂ ಅಲೆ ಇದ್ರೆ ಅದು ಸಿದ್ದರಾಮಯ್ಯರವರ ಅಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಈ ರಾಜ್ಯದಲ್ಲಿ ಯಾವುದಾದ್ರೂ ಅಲೆ ಇದ್ರೆ ಅದು DKC ಅಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ಬಿಜೆಪಿ ಮನೆ ಖಾಲಿ ಆಗ್ತಾ ಇದೆ, ಬಿಜೆಪಿ ಮನೆ ಖಾಲಿ ಆಗ್ತಾ ಇದೆ, ಕಾಂಗ್ರೆಸ್ ಮನೆ ತುಂಬ್ತಾ ಇದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ನಾವು ಮೈ ಮರೆಯುವಾಗಿಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ. ಇಡೀ ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, 50 ದಿನಗಳ ಕಾಲದಲ್ಲಿ ಈ ಚುನಾವಣೆ ಸಂದರ್ಭದಲ್ಲಿ 2 ಮುಖ್ಯಮಂತ್ರಿಗಳನ್ನು ಇವರು ಅರೆಸ್ಟ್ ಮಾಡಿದ್ದಾರೆ. 2 ಮುಖ್ಯಮಂತ್ರಿಗಳನ್ನು ಕ್ಷುಲ್ಲಕ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ಸನ್ಮಾನ್ಯ ರಮಣತ್ರಯವರು ಹೇಳಿದರು. ಇವತ್ತು ಕಾಂಗ್ರೆಸ್ನ ಅಕೌಂಟನ್ನು ಸಂಪೂರ್ಣವಾಗಿ ಫ್ರೀಸ್ ಮಾಡುವಂಥ ಕೆಲಸ BJP ಮಾಡಿದೆ. ಇವತ್ತು ಮಾಧ್ಯಮ ಇರ್ಬೋದು, ED ಇರ್ಬೋದು, CBI ಇರ್ಬೋದು, ಎಲ್ಲರ ಹದ್ದಿನ ಕಣ್ಣು ಈ ವಿರೋಧ ಪಕ್ಷಗಳ ಮೇಲಿದೆ. ನಿಮ್ಮ ಮನೆಗೂ ನಾಳೆ ರೇಡ್ ಆಗ್ಬೋದು, ನಿಮ್ಮ ಫೋನ್ ಕೂಡ ನಾಳೆ ಟ್ಯಾಪ್ ಆಗ್ಬೋದು. ಜಾಗೃತರಾಗಿರಿ ಅನ್ನೋ ವಿಚಾರ. ಈ ಯುದ್ಧದಲ್ಲಿ ನಾವು ಜಯಗಳಿಸಲೇಬೇಕು, ಇಲ್ಲಾಂದರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅನ್ನೋ ವಿಚಾರವನ್ನು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪದ್ಮರಾಜ್ ಅವರು ಹೇಳಿದ್ರು, ದಕ್ಷಿಣ ಕನ್ನಡ ಜಿಲ್ಲೆ ಭದ್ರಕೋಟೆ, ಅದು ಇದು ಯಾವ ಭದ್ರಕೋಟೆನೂ ಇಲ್ಲ. ಸರಿ, ಇಲ್ಲಿ ಯಾವ ಭದ್ರಕೋಟೆನೂ ಇಲ್ಲ. ಆ ಭದ್ರಕೋಟೆಯನ್ನು ಛಿದ್ರ ಮಾಡುವ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅಂತ ನಾನು ಅತ್ಯಂತ ಗೌರವದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಗ್ಯಾರಂಟಿಯ ಫಲಾನುಭವಿಗಳ ಮನೆಗೆ ನಮ್ಮ ಕಾರ್ಯಕರ್ತರು ಹೋಗಬೇಕಾಗುತ್ತೆ. ಆ ಗ್ಯಾರಂಟಿಯ ವಿಚಾರದಲ್ಲಿ ಒಂದು ಗ್ಯಾರಂಟಿ ಕಾರ್ಡ್ನ ನಾವು ಕೂಡ ಕೊಡ್ತೇವೆ. ಫಲಾನುಭವಿಗಳ ಮನೆಗೆ ಹೋಗಿ ಇವತ್ತು ಈ ಫಲಾನುಭವಿಗಳಿಗೆ ಅವರಿಗೆ ಅದರ ಬಗ್ಗೆ ಎಚ್ಚರವನ್ನು ನೀವು ವಹಿಸಬೇಕು, ಈ ವಿಚಾರವನ್ನು ನೀವು ಹೇಳಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಅದ್ಭುತವಾದ ಕ್ಯಾಂಡಿಡೇಟ್ನ ನಮಗೆ ಕೊಟ್ಟಿದೆ. ಈ ಕ್ಯಾಂಡಿಡೇಟ್ನ ಬಗ್ಗೆ ಮಾಧ್ಯಮದವರಾಗಲಿ ವಿರೋಧ ಪಕ್ಷದವರಾಗಲಿ ಯಾವುದೇ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಕ್ಯಾಂಡಿಡೇಟನ್ನು ನಿಮ್ಗೆ ಇವತ್ತು ಕೊಟ್ಟಿದ್ದಾರೆ. ನಾನು ನಿಮ್ಮಲ್ಲಿ ಕೇಳ್ತೇನೆ, ಯಾರಪ್ಪ ಈ ಪದ್ಮರಾಜ್? ಇಷ್ಟು ದಿನ ಎಲ್ಲಿದ್ರು? ಯಾರು ಈ ಪದ್ಮರಾಜ್? ಪದ್ಮರಾಜ್ ಬೇರೆ ಯಾರು ಅಲ್ಲ, ನಾವು ಪ್ರೀತಿ ಮಾಡುವಂಥ ನಮ್ಮ ನಾಯಕರು, ಸಾಲ ಮೇಳದ ಸರದಾರ ಅಂತ ನಾವು ಯಾವ ಜನಾರ್ದನ್ ಪೂಜಾರಿ ಅವರನ್ನ ಕರಿತೀವಿ, ಅದೇ ಪೂಜಾರಿ ಅವರ ಗರಡಿಯಲ್ಲಿ ಪಳಗದಂಥ, ಅವರ ಜೊತೆ ಕೆಲಸ ಮಾಡಿದಂಥ ಒಂದು ಹೆಮ್ಮೆಯ ನಾಯಕ ಪದ್ಮರಾಜ್. ನಾವು ಯಾವಾಗಲೂ ಹೇಳ್ತೀವಿ, ಕ್ಯಾಂಡಿಡೇಟ್ ಎಂಚೊಪ್ಪೋಡು ಬಂಡ ಅವು ಪೂಜಾರ್ಲೆಕ್ಕೊಪ್ಪೋಡು. ಕ್ಯಾಂಡಿಡೇಟ್ ಬಡವರ ಪರ ಇರಬೇಕು, ವಿದ್ಯಾವಂತನಾಗಿರಬೇಕು, ಅವನಿಗೆ ಸಾಮರಸ್ಯ ಜಾತ್ಯತೀತ ನೆಲೆಯಲ್ಲಿ ಅವನು ಬದುಕಿರಬೇಕು, ಅವನು ದೈವಿ ಭಕ್ತ ಆಗಿರಬೇಕು. ಆ ಎಲ್ಲ ಪೂಜಾರಿಯವರ ಗುಣವನ್ನು ಯಾರಲ್ಲಾದರೂ ಇದ್ರೆ ಅದು ನಮ್ಮ ಕ್ಯಾಂಡಿಡೇಟ್ ಪದ್ಮರಾಜರವರಲ್ಲಿ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೆಲ್ಲ ಮಾತಾಡಿ ಈ ಪದ್ಮರಾಜೇನು ಬೆಳ್ತಂಗಡಿಗೆ ಹೊಸಬ್ರೇನಲ್ಲ. ನಾನು ಚುನಾವಣೆಗೆ ನಿಂತಾಗ ಪಿದೈದೆ ಅಂತ ಬೇರೆ ಯಾರಲ್ಲ ನಮ್ಮ ನಾಯಕರುಗಳೇ ಹೇಳ್ಬಿಟ್ರು. ಆದರೆ ಈ ಪದ್ಮರಾಜರಿಗೆ ಹಂಗೆ ಹೇಳ್ಬೇಡಿ. ಪಿದೈದೆ ಅಲ್ಲ, 6 ಉಲಾಯ್ದಾರ್ ಇಂದುವೇ ಮಡಂತ್ಯಾರ್ಡು ವಿದ್ಯಾಭ್ಯಾಸನ ಮಂತದ ಸೇಕ್ರೆಡ್ ಆರ್ಟಡ್ ಓದಿನಂಚಿತ್ನಾರು ಸತೀಶ್ ಕಾರಂದೂರು ಮೂಲೆ ಒಲ್ಲೇರು ಅರ್ನ ಬಾವೆ ಈ ನಮ್ಮ ತಾಲೂಕಿಗೂ ಸಂಬಂಧ ಒಪ್ಪು ನಂಚಿತ್ನಾರು ಅರ್ನ ಮಲ್ಲ ಮಟ್ಟಡ ಅರ್ನ ಸಂಬಂಧಿಕರು ಈ ನಮ್ಮ ತಾಲೂಕು ಉಳ್ಳೇರು. ಅವರೊಂಜಿ ಅದ್ಭುತವಾದ ನಂಚಿತ್ನ ಕುಟುಂಬದ ಬೈದೇರು. ಅರ್ನ ಪಲಯೇ
ಇಡೀ ರಾಜ್ಯ ಮೆಚ್ಚು ನಂಚಿತ್ನ ಒಂಜಿ ಹೃದ್ರೋಗ ತಜ್ಞೆ ಡಾಕ್ಟರ್ ಪುರುಷೋತ್ತಮಂದ ನಿಕುಲ್ ಮಾತ ಪೊದರ್ಕೆಂದು ಪೋಡು ಅರ್ನ ಮೆಗ್ಗೆ ಈ ಪದ್ಮರಾಜ್ ಇಂಚಿತ್ತ ಒಂಜಿ ಸುಸಂಸ್ಕೃತ ವಿದ್ಯಾವಂತ ಕುಟುಂಬದ ಬೈದಿನ ಚಿತ್ನ ಪದ್ಮರಾಜರಿಗೆ ಈ ಸತಿ ಅಂಕುಲು ಮಾತೆಲ್ಲ ಸೇರಿದು ಬೆರೆಸಾಯದು ಅಂತೋಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಮಲ್ಲ ಅನುಯಾಯಿ ಈ ಪದ್ಮರಾಜ್ ಅವು ಬುಡ್ದು ಗೋಕರ್ಣನಾಥನ ಅರ್ನ ಜೀವನದ ಅರ್ಧ ಭಾಗನ ಗೋಕರ್ಣನಾಥನ ಸೇವೆಗೆ ಮುಡಿಪಾದೀತಿ ನಂಚಿತ್ನ ಮಹಾನ್ ಶಿವಭಕ್ತೆ ಈ ಪದ್ಮರಾಜ್ ಅಂಚಿತ್ನ ಪದ್ಮರಾಜರಿಗೆ ನಮ್ಮ ಮಾತೆರ್ಲ ಬೆಳ್ತಂಗಡಿಡು ಅತಿ ಹೆಚ್ಚು ಓಟನ್ನು ಕೊರಡು ಏತು ಓಟ್ ಕೊರ್ಪಾಡು 1,10,10,000 ಓಟು ಅವು ಬೆಳ್ತಂಗಡಿ ಇಡದೇ ಬರೋಡು ಪನ್ಪನ ಚಿತ್ನ ವಿಚಾರ ಪಂಡದು ಎನ್ನ ಭಾಷಣ ಮುಗಿದ್ವೆ. ಜೈ ಹಿಂದ್, ಜೈ ಕಾಂಗ್ರೆಸ್. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.